ಹಾಯ್ ಗಾಯ್ಸ್, ಏನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು. ಬಂದಾದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಟ್ರ ಹಿಂಗೆ. ಎಲ್ಲರದು ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಒಳ್ಳೆ ಮಾರ್ಕ್ಸೇ ಬಂದಿದ್ಯಾ ವಿದ್ಯಾರ್ಥಿಗಳದು. ಯಾಕೆ ನಾನು ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಅಂದರೆ, ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಮ್ಮದು ಮಾರ್ಕ್ಸ್ ಕಡಿಮೆ ಬರುತ್ತಂತ ತುಂಬ ಭಯ ಪಡ್ತಿದ್ರು. ನಿಮ್ಮದು ಮಾರ್ಕ್ಸ್ ಎಷ್ಟು ಬಂದಿದೆ ಏನು, ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಕೆಲವು ಡೌಟ್ಸ್ ಇತ್ತು. ಆ ಸ್ಕಾಲರ್ಶಿಪ್ ಬಗ್ಗೆ ಮಾತನಾಡೋಣ, ಮತ್ತು ಎಸ್ ಎಸ್ ಎಲ್ ಸಿ ಪ್ರೈಸ್ ಮನಿ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಡ್ತೀನಿ. ನೋಡಿ, ಈ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಇವತ್ತು ಹೇಳಿದ ರೀತಿಯೇ ಮಧ್ಯಾಹ್ನ 12 ಗಂಟೆಗೆ ನಿಮ್ಮೆಲ್ಲರಿಗೂ ರಿಸಲ್ಟ್ ಬಂದಿತ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮದು ತುಂಬಾ ಚೆನ್ನಾಗಿ ಸ್ಕೋರ್ ಆಗಿದೆ ಅಂತ ಕಾಮೆಂಟ್ ಮಾಡ್ತಿದ್ರು. ಈಗ ಈ ವಿಡಿಯೋ ಯಾರು ನೀವು ನೋಡ್ತಿದ್ದೀರೋ, ನನ್ನ ಸೈಡಿಂದ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮದು ರಿಸಲ್ಟ್ ಎಷ್ಟು ಬಂದಿದೆ 625ಕ್ಕೆ ನಿಮ್ಮದು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನುವಂಥದ್ದನ್ನು ನೀವು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಬಗ್ಗೆ ಮಾತನಾಡೋಣ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈಗ ಪ್ರೈಸ್ ಮನಿ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ಪ್ರೈಸ್ ಮನಿ ಬರುವಂಥದ್ದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಬರುತ್ತೆ. ಅದು ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಬರುತ್ತೆ, ಏನು, ಅದೆಲ್ಲ ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋ ಆದರೆ ಮಾಡ್ತೀನಿ. ಈಗಲೇ ತಲೆ ಕೆಡಿಸ್ಕೊಳ್ಳೋವಂಥದ್ದು ಬೇಡ ನೀವು. ಈಗ ಸ್ವಲ್ಪ ಖುಷಿಯಾಗಿರಿ, ಇವತ್ತು ರಿಸಲ್ಟ್ ಬಂದಿದೆ, ತುಂಬ ತಲೆ ಕೆಡಿಸ್ಕೊಳ್ಳೋದಂತೂ ಬೇಕಾಗಿಲ್ಲ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಬರುತ್ತೆ, ಅದರಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬರುತ್ತೆ. ಮತ್ತು ಬೇರೆ ಕ್ಯಾಟಗರಿ ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ನೀವು ಪಿ ಯುಗೆ ಜಾಯ್ನ್ ಆದಾಗ ಪಿ ಯು ಅಲ್ಲೇ ನಿಮ್ಗೆ ಸ್ಕಾಲರ್ಶಿಪ್ ಬರುವಂಥದ್ದು. ಇಲ್ಲಿ ನಿಮಗೆ ಪ್ರೈಸ್ ಮನಿ ಅನ್ನುವಂಥದ್ದು ಬರಲ್ಲ ಸ್ನೇಹಿತರೆ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗಾದರೆ ಪ್ರೈಸ್ ಮನಿ ಅನ್ನುವಂಥದ್ದು ಬರುತ್ತೆ. ಈಗ ವಿದ್ಯಾರ್ಥಿಗಳು ನಿಮ್ಮದು ರಿಸಲ್ಟ್ ಬಂದಿದೆ, ನೀವು ಫುಲ್ ಖುಷಿಯಾಗಿದ್ದೀರಾ ಇಲ್ವಾ ಅನ್ನುವಂಥದ್ದನ್ನು ನನಗೆ ತಿಳಿಸಿ. ಮತ್ತು ನನ್ನ ಸೈಡಿಂದ ನಿಮ್ಗೊಂದು ವಿಷಯ ಹೇಳಬೇಕು. ಏನಪ್ಪ ಅಂದರೆ, ಈಗ ನಿಮ್ಮದು ರಿಸಲ್ಟ್ ಎಲ್ಲ ಬಂತು ಅಂದಿದ ತಕ್ಷಣ ನಿಮ್ಗೆ ಇನ್ನೇನು ಅಪ್ಡೇಟ್ಸ್ ಬೇಡವಾ ನಮ್ಮ ಚಾನಲ್ ಕಡೆಯಿಂದ, ಈ ರೀತಿಯಾಗೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಈಗ ನೀವು ನೆಕ್ಸ್ಟು ಸೈನ್ಸ್ಗೆ ಜಾಯ್ನ್ ಆದರೆ ಸೈನ್ಸ್ ರಿಲೇಟೆಡ್ಡು ನಿಮಗೆಲ್ಲ ಗೈಡೆನ್ಸ್ ಸಿಗುತ್ತೆ. ಅದರ ಜೊತೆ ನಿಮಗೆ ಫ್ರೀಯಾಗಿ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ಆರ್ಟ್ಸ್ಗೆ ಜಾಯ್ನ್ ಆಗಿ, ಕಾಮರ್ಸ್ಗೆ ಜಾಯ್ನ್ ಆಗಿ, ಡಿಪ್ಲೊಮಾಗೆ ಹೋಗಿ, ಐ ಟಿ ಐಗೆ ಹೋಗಿ, ಯಾವುದ್ರಿಗಾದ್ರೂ ನೀವು ಹೋಗಿ ಜಾಯ್ನ್ ಆಗಿ, ನರ್ಸಿಂಗ್ ರಿಲೇಟೆಡ್ ಕೋರ್ಸಸ್ ಹೋಗಿ, ಎಲ್ಲೇ ವಿದ್ಯಾರ್ಥಿಗಳು ಯಾವ ಕೋರ್ಸ್ಗೆ ಜಾಯ್ನ್ ಆದರೂ ನಮ್ಮ ಚಾನಲ್ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸು, ಎಲ್ಲ ನಿಮಗೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸು ಪ್ರತಿಯೊಂದು ನಮ್ಮ ಚಾನಲ್ ಸೈಡಿಂದ ಸಿಗ್ತಿರುತ್ತೆ. ಅದರಿಂದ ನಾನು ನಿಮಗೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ನಮ್ಮ ಚಾನಲ್ ಸೈಡಿಂದ ನಿಮಗೆ ಎಲ್ಲ ಅಪ್ಡೇಟ್ಸು ಫ್ರೀಯಾಗಿ ಸಿಗುತ್ತೆ. ಅದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನಮಗೆ ಪ್ರೋತ್ಸಾಹ ಕೊಡೋದಕ್ಕೆ ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ ಸ್ನೇಹಿತರೆ. ಜಸ್ಟ್ ನಾನು ಈ ವಿಡಿಯೋ ಮಾಡಿದ ಪರ್ಪಸ್ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಮಾತಾಡ್ಸೋಣ, ವಿದ್ಯಾರ್ಥಿಗಳದ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದಷ್ಟೇ. ಇದೇ ನಿಮಗೇನು ದೊಡ್ಡ ಅಪ್ಡೇಟ್ ಏನಲ್ಲ, ನನಗೂ ಗೊತ್ತು. ಮತ್ತು ಪ್ರೈಸ್ ಮನಿ ಬಗ್ಗೆ ನಾನು ಡೀಟೇಲಾಗಿ ಸಪ್ರೇಟ್ ಒಂದು ವಿಡಿಯೋ ಮಾಡಾದರೆ ತಿಳಿಸ್ತೀನಿ, ಯಾವ ರೀತಿಯಾಗಿ ಪ್ರೈಸ್ ಮನಿ ಬರುತ್ತೆ ಏನು ಅಂತ. ಈಗ ಎಲ್ಲರೂ ಖುಷಿಯಾಗಿ ರಿಲ್ಯಾಕ್ಸ್ ಆಗಿರಿ. ಇವತ್ತು ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ. ನಿನ್ನೆ ಅಂತೂ ನಿಮ್ಗೆ ತಲೆ ಕೆಟ್ಟೋಗಿರುತ್ತೆ, ನೆಟ್ಟಿಗೆ ನಿದ್ದೆ ಕೂಡ ಮಾಡಿರಲ್ಲ. ಈಗ ಆರಾಮಾಗಿ ನೀವು ನಿದ್ದೆ ಮಾಡಿ, ನಾಳೆ ಮಾತಾಡೋಣ. ನಾಳೆ ಪ್ರೈಸ್ ಮನಿ ಬಗ್ಗೆ, ಮತ್ತು ನಿಮ್ಮದು ನೆಕ್ಸ್ಟು ನೀವು ಕೆರಿಯರ್ ಗೈಡೆನ್ಸು ಕೊಡ್ತೀನಿ. ನೆಕ್ಸ್ಟ್ ಯಾವ ಕೋರ್ಸ್ ತೊಗೊಂಡ್ರೆ ಬೆಟ್ರು, ನೆಕ್ಸ್ಟ್ ನೀವು ಇದು ಆರ್ಟ್ಸ್ ತೊಗೊಂಡ್ರೆ ಬೆಟ್ರಾ, ಸೈನ್ಸ್ ತೊಗೊಂಡ್ರೆ ಬೆಟ್ರಾ, ಕಾಮರ್ಸ್ ತೊಗೊಂಡ್ರೆ ಬೆಟ್ರಾ, ಐ ಟಿ ಐ ಸೈಡ್ ಹೋದರೆ ಬೆಟ್ರಾ, ಇಲ್ಲ ಡಿಪ್ಲೊಮಾ ಸೈಡ್ ಹೋದರೆ ಬೆಟ್ರಾ, ಯಾವ ರೀತಿ ಏನು ಕೆರಿಯರ್ ಗೈಡೆನ್ಸ್ ಎಲ್ಲ ಕೊಡ್ತೀನಿ. ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಈಗ ರಿಸಲ್ಟ್ ಬಂದಿದೆ ಅಲ್ಲ, ನಿಮ್ಗೆ ಏನೇ ಡೌಟ್ಸ್ ಇರಲಿ ನಿಮ್ಮ ತಲೆಯಲ್ಲಿ, ಈಗ ನಿಮ್ಗೆ ಬಂದಿರೋ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ 2 ಬಗ್ಗೆ ಆಗಿರ್ಬೋದು, ನಿಮಗೆ ಬರೋ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ನೀವು ನೆಕ್ಸ್ಟ್ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ನಿಮ್ಗೆ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಏನೇ ಆಗಲಿ ನೀವು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಿಮ್ದು ಏನೇ ಡೌಟ್ಸ್ ಇರಲಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.